ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಸಿಂಪಲ್ಲಾಗಿ ಫಾಲೂದಾ ಮಾಡುವ. ನಾನು ಫಾಲೂದಾ ಮಾಡೋದಕ್ಕೆ ಇಲ್ಲಿ ಫಸ್ಟ್ ಶಾವಿಗೆನ ಸ್ವಲ್ಪ ಪಾಯಸ ಮಾಡ್ಕೊಂಡಿದ್ದೀನಿ. ಇಲ್ಲಿ ಶಾವಿಗೆ ಪಾಯಸ ಮಾಡೋಕ್ಕೆ 1 ಕಪ್ ಶಾವಿಗೆ, 1 ಕಪ್ ಸಕ್ಕರೆ, 2 ಕಪ್ ಹಾಲು, ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆ ಬಿಸಿ ಆದಮೇಲೆ ಒಂದು 2 ಚಮಚ ತುಪ್ಪ ಹಾಕ್ಕೊಳ್ಳುವ. ಎರಡು ಚಮಚ ತುಪ್ಪ ಹಾಕ್ಕೊಂಡ್ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿನ ಫ್ರೈ ಮಾಡಿಕೊಳ್ಳುವ. ಗೋಡಂಬಿ ಸ್ವಲ್ಪ ಕೆಂಪಗಾಗಬೇಕು. ಇದಕ್ಕೇನೆ 1 ಕಪ್ಪು ಶಾವಿಗೆ ಹಾಕ್ಕೊಂಡು ಬಿಡುವ. ಶಾವಿಗೆನೂ ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು. ಶಾವಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಹಾಲು ಹಾಕ್ಕೊಳ್ಳುವ. ಹಾಲು ಹಾಕ್ಕೊಂಡ್ಮೇಲೆ ಇದಕ್ಕೆ 1 ಕಪ್ ಸಕ್ಕರೆ ಹಾಕ್ಕೊಂಡು ಬಿಡುವ. ಇದು ಚೆನ್ನಾಗಿ ಕುದಿಬೇಕು, ಸ್ವಲ್ಪ ಗಟ್ಟಿ ಆಗಬೇಕಿದು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟು ಆಮೇಲೆ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಳುವ. ಫಾಲೂದಾ ಮಾಡೋಕ್ಕೆ ಹಣ್ಣುಗಳನ್ನೆಲ್ಲ ಕಟ್ ಮಾಡಿಕೊಳ್ಳುವ. ನಾನಿಲ್ಲಿ ಬಾಳೆಹಣ್ಣು, ದಾಳಿಂಬೆ, ಆ್ಯಪಲ್ಲು ಮತ್ತು ದ್ರಾಕ್ಷಿ ತಗೊಂಡಿದ್ದೀನಿ. ಇದನ್ನೆಲ್ಲ ಹಣ್ಣುಗಳನ್ನು ಕಟ್ ಮಾಡಿ ತಗೊಂಡು ಬರೋಷ್ಟರಿಗೆ ಇಲ್ಲಿ ಒಂದು ಅರ್ಧ ಗಂಟೆ ನಾವು ಫ್ರಿಜ್ಜಲ್ಲಿ ಇಡುವ. ಶಾವಿಗೆ ಪಾಯಸನ ಫುಲ್ಲು ಕೋಲ್ಡ್ ಆಗಬೇಕದು. ನೋಡಿ, ನಾನಿಲ್ಲಿ 1 ಕಪ್ ಆಗುವಷ್ಟು ಸಿಯಾ ಸೀಡ್ಸ್ ಜೊತೆ ತಗೊಂಡಿದ್ದೀನಿ. ತಂಪಿನ ಬೀಜ ಅಂತಾರಲ್ಲ, ಅದನ್ನು ಕೂಡ ತಗೊಂಡಿದ್ದೀನಿ. ನೋಡಿ, ಪಾಯಸ ಕೋಲ್ಡ್ ಆಗಿದೆ. ಈಗ ಇದನ್ನು ರೆಡಿ ಮಾಡಿಕೊಳ್ಳುವ. ನಾನು ಇಲ್ಲಿ 2 ಗ್ಲಾಸ್ ತಗೊಂಡಿದ್ದೀನಿ. ಫಸ್ಟ್ ಶಾವಿಗೆ ಪಾಯಸ ಹಾಕ್ಕೊಳ್ಳುವ. ಆಮೇಲೆ ಹಣ್ಣುಗಳನ್ನು ಹಾಕ್ಕೊಳ್ಳುವ. ಎಲ್ಲ ಹಣ್ಣನ್ನು ಸ್ವಲ್ಪ ಹಾಕ್ಕೊಳ್ಳುವ. ಅದು ಹಾಕ್ಕೊಂಡ್ಮೇಲೆ ತಂಪಿನ ಬೀಜ ಇದೆಯಲ್ಲ, ಅದನ್ನು ಕೂಡ 1 ಚಮಚ ಹಾಕ್ಕೊಂಡು ಬಿಡುವ. ಇದನ್ನು ಒಂದೊಂದೇ ಲೇಯರ್ ಹಾಕ್ಕೊಳ್ತಾ ಬರಬೇಕು. ನೋಡಿ, ಇದನ್ನು ನಂತರ ಮತ್ತೆ ವಾಪಸ್ ಶಾವಿಗೆ ಪಾಯಸನೇ ಹಾಕ್ಕೊಂಡು ಬಿಡುವ. ಒಂದು ಹಾಕಿದ ಮೇಲೆ ಒಂದು ಹಾಕಿ ಕಂಪ್ಲೀಟ್ ಮಾಡ್ಕೊಂಡು ಬಿಡುವ. ತುಂಬ ಚೆನ್ನಾಗಿ ಬರುತ್ತೆ ಇದು ಫಾಲೂದಾ. ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು. ತುಂಬ ಈಸಿಯಾದ ಮೆಥಡಲ್ಲಿ ಮಾಡ್ಬೋದು.
ನೀವು ಬೇಕಿದ್ದರೆ ಬೇರೆ ಯಾವುದರ ಹಣ್ಣುಗಳನ್ನು ಬೇಕಿದ್ದರೂ ಸೇರಿಸ್ಕೊಳ್ಬೋದು. ನೋಡಿ, ನಾನು ಕೊನೆಯಲ್ಲಿ ಸ್ವಲ್ಪ ಜೇನುತುಪ್ಪ ಕೂಡ ಹಾಕಿದ್ದೀನಿ. ನೀವು ಬೇಕಿದ್ದರೆ ಚಾಕ್ಲೇಟ್ ಏನಾದರೂ ಬೇಕಿದ್ದರೂ ಹಾಕ್ಕೊಳ್ಬೋದು. ನಾನು ಜೇನುತುಪ್ಪನೇ ಚೆನ್ನಾಗಿರುತ್ತೆ ಅಂತ ಜೇನುತುಪ್ಪ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿರುವಂಥ ಫಾಲೂದಾ ರೆಡಿ. ನೋಡಿ, ನಮ್ಮ ಮನೆಯವರು ಟೇಸ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ.